ಜ್ಯೋತಿರ್ಭೀಮೇಶ್ವರ ಅಂದರೆ ಯಾರು? ಈಶ್ವರ, ಪರಮೇಶ್ವರ. ಪರಮೇಶ್ವರನನ್ನು ಆರಾಧನೆ ಮಾಡಿ ಶಿವಾಷ್ಟೋತ್ತರವನ್ನು ಹೇಳಿ ಬೆಂಕಿಪಟ್ಟಣದಲ್ಲಿ ಅಥವಾ ಏಕಾರ್ತಿಯಲ್ಲಿ ತುಪ್ಪದ ಬತ್ತಿಯಲ್ಲಿ ದೀಪಗಳನ್ನು ಹಚ್ಚಬೇಕು. ದೀಪವನ್ನು ಹಚ್ಚಿ ಷೋಡಶೋಪಚಾರ ಪೂಜೆ, ನಿಮ್ಮ ಮನಸ್ಸಿಗೆ ಪ್ರತಿನಿತ್ಯ ಹೇಗೆ ಮಾಡ್ತೀರೋ ಅರಿಶಿನ ಕುಂಕುಮ ಪೂಜೆ ಮಾಡಿ, ಹೂವು ಅದೆಲ್ಲ ಪೂಜೆ ಮಾಡಿ, ತದನಂತರವಾಗಿ ಶಿವಾಷ್ಟೋತ್ತರ ನಿಮಗೆ ಸುಮಾರು ನಿಮ್ಮ ಮೊಬೈಲಲ್ಲಿ ಕೂಡ ಸಿಗುತ್ತೆ, ನಿಮಗೆ ಗೂಗಲಲ್ಲಿ ಸಿಗುತ್ತೆ, ಪುಸ್ತಕ ಇರುತ್ತೆ. ಶಿವಾಷ್ಟೋತ್ತರ ಓಂ ಶಿವಾಯ ನಮಃ ಮಹೇಶ್ವರಾಯ ನಮಃ ಅಂತ ಹೇಳಿ ಶಿವಾಷ್ಟೋತ್ತರವನ್ನು ಹೇಳಿ ಧೂಪವನ್ನು ತೋರಿಸಿ ಏಕಾರ್ತಿಯನ್ನು ಮಾಡಿ ನೈವೇದ್ಯವನ್ನು ಮಾಡುವಂಥದ್ದು. ನೈವೇದ್ಯ ಮಾಡಿ ಭಗವಂತನಿಗೆ ಹಣ್ಣು ಕಾಯಿ ಎಲ್ಲ ನೈವೇದ್ಯ ಮಾಡಿ, ವಿಶೇಷವಾಗಿ ಏನಾದರೂ ಭಕ್ಷ್ಯಗಳನ್ನು ನೈವೇದ್ಯ ಮಾಡಿ ಮಂಗಳಾರತಿಯನ್ನು ಮಾಡುವಂಥದ್ದು. ಮಂಗಳಾರತಿ ಆದ ನಂತರ ಆ ದಾರವನ್ನು ಗಂಡನ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ. ಹೆಣ್ಣು ಮಕ್ಕಳು ಕನ್ಯೆಯರಾಗಿದ್ದರೆ ತಾಯಿ ಅಂದರೆ ಕಟ್ಟಬೋದು. ಆ ದಾರವನ್ನು ಕಟ್ಟಿದ ನಂತರ ಗಂಡನಿಗೆ ಪಾದಪೂಜೆಯನ್ನು